ನಮಸ್ಕಾರ. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದು ಆದರೂ ಅವರ ಮಧ್ಯೆ ಆಗಾಗ್ಗೆ ಸಣ್ಣ ಜಗಳಗಳು ನಡೆಯುತ್ತೆ. ಇದ್ಯಾಕ್ ಕಾರಣ? ಇಬ್ಬರಲ್ಲೂ ಏನೋ ಅಂಡರ್‌ಸ್ಟ್ಯಾಂಡಿಂಗ್ ಇಲ್ಲ. ಏನೋ ತೊಂದರೆ ಆಗ್ತಾ ಇದೆ. ಏನು ಅವರಲ್ಲಿರುವಂಥ ನಡವಳಿಕೆಗಳು ಯಾಕೆ ಹೀಗಾಗ್ತಾ ಇದೆ ಎಂಬುದನ್ನು ಹೇಳಿದ್ದು ಹೆಂಡತಿ ಹೇಳ್ತು ಒಂದಿನ. ಈಗ ನನಗೆ ನಿಮ್ಮ ಕೆಲವು ಗುಣಗಳು ಇಷ್ಟ ಆಗೋದಿಲ್ಲ. ನಿಮಗೆ ನನ್ನ ಕೆಲವು ಗುಣಗಳು ಇಷ್ಟ ಆಗೋದಿಲ್ಲ. ಅದರಿಂದ ಆ ಗುಣಗಳನ್ನು ಬರೆದಿಡಬೇಕು. ನಾವಿಬ್ಬರು ಬರೆದಿಟ್ಟು ನೋಡೋಣ. ಯಾರಲ್ಲಿ ಜಾಸ್ತಿ ಹೆಚ್ಚು ಗುಣ ಇಲ್ಲ ಅನ್ನೋದು. ಅಂಥ ಕೆಟ್ಟ ಗುಣಗಳು ಯಾರಲ್ಲಿ ಜಾಸ್ತಿ ಇದೆ, ಯಾರು ಒಳ್ಳೆಯವರಾಗಿ ನಡ್ಕೊಳ್ತಾರೆ. ಆಯ್ತು ಅಂತ ಗಂಡ ಒಪ್ಪದ. ಅದರಂತೆ ಗಂಡ ಹೆಂಡತಿ ಇಬ್ಬರು ಬರವಣಿಗೆ ಶುರು ಮಾಡಿದ್ರು. ಹೆಂಡತಿ ಗಂಡ ಆಫೀಸ್ಗೆ ಹೋದ್ಮೇಲೆ ತನ್ನ ಕೆಲಸದ ನಡುವೆ ತನ್ನ ಒಂದೊಂದೇ ಕೆಟ್ಟ ಗುಣಗಳನ್ನ ಬರ್ದಿಡ್ತಾ ಪೇಜ್ ಗಟ್ಟಲೆ ಬರ್ದು. ಸಾಯಂಕಾಲ ಗಂಡ ಬಂದಾಗ ನೋಡಿ, ನಾನು ಬರೆದಿಟ್ಟಿದ್ದೀನಿ. ನನಗೆ ನಿಮ್ಮಲ್ಲಿ ಇಷ್ಟ ಆಗದೆ ಇರುವಂತಹ ಈ ವಿಚಾರಗಳಿದೆ ನೋಡಿ, ಈ ವಿಚಾರಗಳನ್ನ ನೀವು ನೋಡಿ ಅಂತ ಹೇಳಿ ಅವಳು ಆಯ್ತು ಓದು ಅಂತ ಹೇಳ್ಕೊಂಡು ಅವಳು ಓದ್ಲು. ಹೆಂಡತಿ ಎಲ್ಲ ಒಂದೊಂದೇ ಪಾಯಿಂಟ್ ಅನ್ನ ಹೇಳ್ತಾ ಹೋದ್. ಇಂಥ ಗುಣ ನಿಮಗೆ ಇಷ್ಟ ಆಗಲ್ಲ, ನನಗೆ ನಿಮ್ದು ಇಂಥ ನಡವಳಿಕೆ ಇಷ್ಟ ಆಗಲ್ಲ, ನೀವು ಈ ತರ ಇದನ್ನು ಇಷ್ಟ ಆಗಲ್ಲ, ಹೀಗೆ ಬರಿತಾ ಹೋದ್. ಎಲ್ಲ ಓದಿ ಮುಗಿಸಿದ ಮೇಲೆ ಇನ್ನು ನೀವೇನ್ ಬರ್ದಿದ್ದೀರಿ ಅದನ್ನ ಓದಿ ಅಂತ. ಅವ ಗಂಡ ತನ್ನ ಜೇಬಿನಿಂದ ಒಂದು ಪೇಪರ್ ಅಂದ್ರೆ ಒಂದು ಕಾಗದ ಎತ್ತಿದ್ದು 4 ಮಡಚಿತ್ತು. ನೋಡಿ, ಇದರಲ್ಲಿ ಬರೆದಿದ್ದೇನೆ, ನೀನೇ ಓದು ಅಂತ. ಆಗ ಓದು ಅಂತ ಹೇಳಿ ಕೊಟ್ಟಾಗ ಅವಳು ಅದನ್ನು ಬಿಚ್ಚಿ ನೋಡ್ತಾಳೆ, ಖಾಲಿ. ಅದರೊಳಗೆ ಏನೂ ಬರ್ದಿ. ಏನೂ ಬರ್ದಿಲ್ವಲ್ಲ ನೀವು, ಯಾಕೆ ಸುಮ್ಮನೆ ಹಿಂಗೆ ಕೊಟ್ಟಿದ್ದೀರಿ, ನಿಮ್ಗೇನಿಲ್ವ? ಅವಾಗ ಅವನು ಹೇಳ್ತ, ಇಲ್ಲ, ನನಗೆ ನಿನ್ನ ಕೆಟ್ಟ ಗುಣಗಳೂ ಇಷ್ಟ, ನಿನ್ನ ಒಳ್ಳೆ ಗುಣಗಳೂ ಇಷ್ಟ. ನೀನು ಯಾವಾಗಲೂ ನನಗೆ ಇಷ್ಟವಾದವಳು. ಆದ್ದರಿಂದ ನಿನ್ನ ಈ ಗುಣಗಳನ್ನ ನನಗೆ ನಿನ್ನ ಕೆಟ್ಟದು ಅಂತ ಬರೆಯಲು ಏನೂ ಇಲ್ಲ. ಸಣ್ಣ ಪುಟ್ಟ ಜಗಳ ಆಗುತ್ತೆ, ನಮ್ಮ ಆ ಟೈಮಿಗೆ ಸರಿ ಆಗುತ್ತೆ. ಆದರೆ ಅದನ್ನು ನಾನು ನಿನ್ನಲ್ಲಿರುವ ಕೆಟ್ಟ ಗುಣ ಅಂತ ನಾನು ಬರೆಯೋದಿಲ್ಲ. ಯಾವತ್ತೂ ನಾನು ತಿಳ್ಕೊಂಡಿಲ್ಲ. ನಿನ್ನ ಕೆಟ್ಟ ಗುಣದಲ್ಲೂ ನಾನು ಸಂತೋಷ ಪಡುತ್ತೇನೆ, ನಿನ್ನ ಒಳ್ಳೆಯ ಗುಣದಲ್ಲೂ ನಾನು ಸಂತೋಷ ಪಡುತ್ತೇನೆ. ನೀನು ನನ್ನ ಮೆಚ್ಚಿನ ಹೆಂಡತಿ. ಅದರಿಂದ ನನಗೇನು ಬರೆಯೋಕ್ಕಾಗಿಲ್ಲ, ಇಷ್ಟೇ ನನಗಿರೋದು. ಅಂದರೆ ಆ ಖಾಲಿ ಪೇಪರ್ ಹೇಗಿದೆ ಹಾಗೆಯೇ ನಾನು ನಿನ್ನ ಬಗ್ಗೆ ಯಾವುದೇ ಒಂದು ಕೆಟ್ಟ ಗುಣ ಇಲ್ಲ, ಅವಳು ನನ್ನ ಶುಭ್ರವಾಗಿದೆ ಎಂದು ಹೇಳ. ಅದರಿಂದ ಅವಳಿಗೆ ಬೇಜಾರ. ನಾನು ಇಷ್ಟು ಒಳ್ಳೆ ಗಂಡನನ್ನ ಯಾಕೋ ಏನೋ ತಪ್ಪು ತಿಳ್ಕೊಂಡೆ, ನಾನು ಅವ್ರ ಮೇಲೆ ಇಲ್ಲ ಸಲ್ಲದಂಥ ವಿಚಾರಗಳನ್ನೆಲ್ಲ ಬರೆದ್ಬಿಟ್ಟೆ, ತಪ್ಪಾಯಿತು. ಅಂದರೆ ಪ್ರತಿಯೊಬ್ಬರಲ್ಲೂ ಪ್ರೀತಿ ಇರುತ್ತೆ, ಆ ಪ್ರೀತಿ ವಿಶ್ವಾಸ ಇರುತ್ತೆ. ಕೆಲವರಿಗೆ ಅದನ್ನು ತೋರ್ಪಡಿಸುವ ರೀತಿ ಗೊತ್ತಿರಲ್ಲ, ಕೆಲವರಿಗೆ ಅದು ಹೇಗೆ ತಾನು ಅವರ ಜೊತೆ ವ್ಯವಹರಿಸಬೇಕೆಂದು ಗೊತ್ತಿರಲ್ಲ. ಆದರೆ ಪ್ರೀತಿ ಇರುತ್ತೆ. ಪ್ರೀತಿ ತೋರ್ಸೋದು ಗೊತ್ತಾಗದಿದ್ದಾಗ ಇಂತಹ ಜಗಳಗಳು ನಡೆಯುತ್ತೆ. ಪ್ರೀತಿ ಇಲ್ಲದೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಪ್ರೀತಿ ಇರುತ್ತೆ, ಪರಸ್ಪರ ಪ್ರೀತಿಸ್ತಾರೆ. ಆ ಕ್ಷಣದಲ್ಲಿ ಏನಾಗುತ್ತೆ ಎಂಬುದೇ ಇಲ್ಲಿನ ನಮ್ಮ ಮುಖ್ಯ ವಿಚಾರವಾಗಿದೆ. ಅದು ಎಲ್ಲರಿಗೂ ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ಒಂದು ಗುಣ ಇದ್ದೇ ಇರುತ್ತೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ.